ಏನು ದೊಡ್ಡ ಓದಿ ಡಿಗ್ರಿ ಪಡೆದಂತಹವರು ಅಲ್ಲ, ಮತ್ತು ಭಾಳ ಶ್ರೀಮಂತರೂ ಅಲ್ಲ. ಆದರೂ ಇಂಥವ್ರ ಸ್ನೇಹ ನನಗೆ ತಪ್ಪೋಯ್ತಲ್ಲ ಅಂತ ತಮ್ಮ ಮನಸ್ಸಿನೊಳಗೆ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ರಂತೆ. ಸೊ ತಮ್ಮ ಬೇರೆ ಸ್ನೇಹಿತರ ಹತ್ರ ಹೇಳ್ಕೊತಾ ಇದ್ರಂತೆ, ಇಂಥ ವ್ಯಕ್ತಿಯ ಸ್ನೇಹ ಮಿಸ್ ಆಯ್ತಲ್ಲ ಅಂತ ಹೇಳಿ ಹೇಳ್ಕೊತಾ ಇದ್ರಂತೆ. ಹಾಗಾದರೆ ಆ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇಲ್ಲಿ ಅವರ ಕ್ರಿಯಾಶೀಲತೆ, ಆ ವಿವೇಕದ ಮಾತುಗಳು ಆಗಿರ್ಬೋದು, ಅವರ ಒಂದು ನಿಷ್ಠಾವಂತಿಕೆ ಆಗಿರ್ಬೋದು, ಅಥವಾ ಅವರ ಪಾಂಡಿತ್ಯದ ಆರ್ಜಿತವಾಗಿರ್ಬೋದು, ಹೀಗೆ ಈ ಸಾರ್ವಜನಿಕ ಹಿತಾಸಕ್ತಿಯನ್ನು ತೋರಿಸುವಂಥದ್ದು, ಇವೆಲ್ಲವೂ ಕೂಡ ಮಿರ್ಜಾ ಸಾಹೇಬರಿಗೆ ಬಹಳ ಇಷ್ಟವಾಗಿತ್ತು. ಹಾಗಾದರೆ ಆ ಇಷ್ಟವಾದ ವ್ಯಕ್ತಿ ಯಾರಪ್ಪ ಅಂದರೆ ಅವರೇ ನಮ್ಮ ಡಿ ವಿ ಗುಂಡಪ್ಪ. ನಾವು ಡಿ ವಿ ಜಿ ಅಂತ ಹೇಳಿ ಗುರುತಿಸುವಂಥವರು. ಇವರು ಕೋಲಾರ ಜಿಲ್ಲೆಯ ಮುಳಿಬಾಗಿಲು ಅನ್ನೋ ಒಂದು ಊರಿನಲ್ಲಿ ಜನಿಸ್ತಾರೆ. ಇವರೇನು ವೇದಶಾಸ್ತ್ರ ಸಂಪನ್ನರಾದ ಹಿರಿಯರಿದ್ದ ಕುಟುಂಬ, ತುಂಬ ಹಿರಿವಂತಿಕೆ ಇರುವಂತಹ ಕುಟುಂಬ ಆಗಿತ್ತು. ತಂದೆ ಬಡತನದಲ್ಲಿ, ತಂದೆ ತಾಯಿ ಇದೆಲ್ಲ ಒಂದು ಕುಟುಂಬ ತುಂಬ ಬಡತನದ ಜೀವನವನ್ನು ನಡೆಸ್ತಾಯಿದ್ರು. ಅವತ್ತಿನ ಕಾಲಕ್ಕೆ ಡಿ ವಿ ಜಿಯವರನ್ನ ಓದಿಸ್ಲಿಕ್ಕೂ ಕೂಡ ಅವರಲ್ಲಿ ಹಣವಿರಲಿಲ್ಲ. ಆದರೆ ತಂದೆಯ ಸ್ನೇಹಿತರಾದಂತಹ ರಜುಲ್ ಖಾನ್ ಅನ್ನುವಂಥವರು ಡಿ ವಿ ಜಿಯವರಿಗೆ 1 ರೂಪಾಯಿಯನ್ನು ಕೊಟ್ಟು ಅವರು ಬೋರಿಂಗ್ಪೇಟೆ ಮೀನ್ಸ್ ಬೆಂಗಳೂರಿಗೆ ಟ್ರೈನನ್ನು ಹತ್ತಿಸ್ತಾರಂತೆ. ಸೊ ಬೆಂಗಳೂರಿಗೆ ಬಂದಂತಹ ಡಿ ವಿ ಜಿಯವರು ಏನು ಕಲಿಕೆಯ ಜೊತೆಯಲ್ಲೇ ಈ ಎಲ್ಲ ಏನು ಸಂಪಾದಕರು, ಲೇಖಕರಾಗಿ, ಸಾಹಿತಿಗಳಾಗಿ ಇವೆಲ್ಲ ಪ್ರಖ್ಯಾತಿಯನ್ನು ಪಡ್ಕೋತಾ ಹೋಗ್ತಾರೆ. ಸೊ ಇಂತಹ ಪ್ರಖ್ಯಾತಿ ಪಡ್ಕೊಂಡಂತಹ ವ್ಯಕ್ತಿ ಒಬ್ಬ ಉತ್ತಮ ಪತ್ರಕರ್ತರಾಗಿ ಹೆಚ್ಚಾಗಿ ಕಾಣಿಸ್ಕೊತಾ ಹೋಗ್ತಾರೆ. ಪತ್ರಕರ್ತರಾಗಿ ಕಾಣಿಸ್ಕೊಂಡಂತಹ ತದನಂತರದಲ್ಲಿ ದಿವಾನರಾಗಿ ವಿಶ್ವೇಶ್ವರಯ್ಯನವರು ಬರ್ತಾರೆ. ವಿಶ್ವೇಶ್ವರಯ್ಯನವರು ಇವರಿಗೆ ದಸರಾ ಮಹೋತ್ಸವದ ವಿವರಣೆಯನ್ನು ಬರಲಿಕ್ಕೆ ಹೇಳ್ತಾರೆ. ಸೊ ಅದರಂತೆ ಅವರು ದಸರಾ ಮಹೋತ್ಸವ ಕುರಿತಾಗಿ ಹಲವು ವಿಷಯಗಳನ್ನು ತುಂಬ ಚೆನ್ನಾಗಿ ವಿಸ್ತರಣೆ ಮಾಡಿದ್ದೀನಿ, ಅಂದರೆ ಪತ್ರಿಕೆಯಲ್ಲಿ ಬರೆದಿದ್ದರಿಂದ ಇವರಿಗೆ ಒಂದು ಸಂಭಾವನೆಯ ಮೊತ್ತವಾಗಿ ಹಣವನ್ನು ಕೊಟ್ಟಿರ್ತಾರೆ. ಆದರೆ ಆ ಹಣವನ್ನು ವಾಪಸ್ಸು ತಗೊಬಂದು ನನಗೆ ಈ ಹಣ ಬೇಡ ಅಂತ ಹೇಳ್ತಾರೆ. ಸೊ ವಿಶ್ವೇಶ್ವರಯ್ಯನವ್ರು ಕೇಳ್ತಾರೆ, ನೀವು ಮಾಡಿರುವಂತಹ ಉತ್ತಮ ಕೆಲಸಕ್ಕೋಸ್ಕರ ಇದು ಕೊಟ್ಟಿರುವಂಥದ್ದು, ಎಲ್ಲರಿಗೂ ಕೊಟ್ಟಿದ್ದೀವಿ, ಹಾಗೆ ನಿಮಗೂ ಕೊಟ್ಟಿದ್ದೀವಿ, ತಗೊಳ್ಳಿ ಅಂತ ಹೇಳಿ ಅಂದಾಗ, ನನಗೆ ಸರ್ಕಾರದಿಂದ ಏನು ನನ್ನ ವೃತ್ತಿಗೆ ಕೊಡ್ತಾರಲ್ಲ ಸ್ಯಾಲ್ರಿ ಅಂತ, ಸೊ ಆ ಮೊತ್ತನೇ ಸಾಕು ನನಗೆ, ಸೊ ಈ ಹಣ ನನಗೆ ಬೇಡ ಅಂತ ಹೇಳ್ತಾರೆ. ಆದರೆ ವಿಶ್ವೇಶ್ವರಯ್ಯನವರು ಬೇಜಾರು ಮಾಡ್ಕೋತಾರಲ್ಲ ಅಂತ ಹೇಳಿ ಕೊನೆಗೆ ಆ ಮೊತ್ತವನ್ನು ತಗೊಂಡು ಹೋಗ್ತಾರೆ. ಆ ಮೊತ್ತದ ಚೆಕ್ಕನ್ನು ತಗೊಂಡೋಗಿದ್ದು ಅದು ಬ್ಯಾಂಕಿನ ಮೆಟ್ಟಿಲನ್ನೇ ಇರಲಿಲ್ವಂತೆ. ಸೊ ಅವೆಲ್ಲವೂ ಕೂಡ ಅವರ ಪೆಟ್ಟಿಗೆಯ ತಳವನ್ನು ಸೇರ್ತಾನೆ ಬಂದ್ವಂತೆ. ಸೊ ಹೀಗೆ ಇರುವುದರೊಳಗೆ ಬದುಕಬೇಕು ಅನ್ನೋ ಒಂದು ಅವರದೇ ಆದ ಆದರ್ಶ ಮೌಲ್ಯವನ್ನು ಇಟ್ಕೊಂಡಿದ್ದಂತಹ ವ್ಯಕ್ತಿ ನಮ್ಮ ಡಿ ವಿ ಜಿಯವರು. ಡಿ ವಿ ಜಿಯವರು ಒಂದು ದಿನ ಅವರ ಕುಟುಂಬದ ಹಿರಿಯರ ಒಂದು ಸಂಬಂಧಿಕರ ಮನೆಯಲ್ಲಿ ಒಂದು ಹಬ್ಬ ಇರುತ್ತೆ. ಸೊ ಆ ಹಬ್ಬಕ್ಕೋಸ್ಕರ ಹೆಂಡತಿಯನ್ನು ಮದುವೆ ಸಂಭ್ರಮೆಯನ್ನು ಹಬ್ಬದ ಆಚರಣೆನೇನೋ ಇರುತ್ತೆ. ಸೊ ಹಾಗಾಗಿ ಅವರ ಹೆಂಡತಿಯನ್ನು ಜಾತ್ರಾ ಮಹೋತ್ಸವ ಇರುತ್ತೆ. ಸೊ ಹೆಂಡ್ತಿನ ಹೋಗು ಅಂತ ಹೇಳ್ತಾರೆ. ಆದರೆ ಹೆಂಡ್ತಿ ಮಕ್ಕಳನ್ನು ಕಳಿಸಿರ್ತಾಳೆ, ಅವಳು ಹೋಗೋದಿಲ್ಲ. ಆಗ ಡಿ ವಿ ಜಿ ಬಂದಾಗ ಕೇಳ್ತಾರೆ, ಯಾಕೆ ಹೋಗಲಿಲ್ಲ, ಅವ್ರು ಬೇಜಾರು ಮಾಡ್ಕೋತಾರೆ, ಹೋಗಬೇಕಾಗಿತ್ತು ಅಂತ ಅಂದಾಗ ಅವಳು ಇಲ್ಲ, ನೀವೇ ಹೋಗ್ಬಿಟ್ಟು ಬನ್ನಿ ಅಂತ ಹೀಗೆ ಗಂಡ ಹೆಂಡ್ತಿ ಮಧ್ಯೆ ನಡೆಯುವಾಗ ಆಗ ಹೆಂಡ್ತಿ ಹೇಳ್ತಾರಂತೆ, ನನ್ನ ಹತ್ರ ಇರೋದು ಒಂದೇ ಚೆನ್ನಾಗಿರೋ ಸೀರೆ, ಆ ಚೆನ್ನಾಗಿರೋ ಸೀರೆಯೂ ಕೂಡ ಒಂದು 2-3 ಕಡೆ ಹರಿದೋಗಿದೆ. ಸೊ ಹಾಗಾಗಿ ನನ್ನಲ್ಲಿ ಉಟ್ಕೊಳ್ಳಿಕ್ಕೆ ಒಳ್ಳೆ ಸೀರೆ ಇರಲಿಲ್ಲ, ಹಾಗಾಗಿ ನಾನು ಹೋಗಲಿಲ್ಲ ಅಂತ ಹೇಳಿ. ಸೊ ಇವ್ರು ಡಿ ವಿ ಜಿಯವರ ಬದುಕು ಕೂಡ ಇದೇ ಥರ. ನಾವಿಲ್ಲೊಂದು ಪ್ರಶ್ನೆ ನಮ್ಮಲ್ಲಿ ಹುಟ್ಬೋದು, ಅವರು ಏನು ಸಂಭಾವನೆ ಹಣವಾಗಿ ಎಷ್ಟೊಂದು ಹಣ ಪಡ್ಕೋತಿದ್ರಲ್ಲ, ಆ ಹಣವನ್ನು ಬಳಸ್ಕೊಂಡು ತಮ್ಮ ಜೀವನದ ಅಗತ್ಯತೆಯನ್ನು ಪೂರೈಸ್ಕೋಬೋದಾಗಿತ್ತಲ್ಲ ಅಂತ ನಮ್ಮಲ್ಲಿ ಪ್ರಶ್ನೆ ಹುಟ್ಬೋದು. ಸೊ ಒಬ್ಬ ಮನುಷ್ಯನಲ್ಲಿ ಒಂದು ರೀತಿಯ ಗುಣಗಳು ಇರ್ತವೆ, ಅಂದರೆ ಇದೇ ಥರ ನಾವು ಇರುವುದರೊಳಗೆ ಇದ್ದದಷ್ಟಲ್ಲೇ ಬದುಕ್ತಾ ಹೋಗಬೇಕು, ಯಾವುದರ ಬಗ್ಗೆ ಆಸೆ ಆಕಾಂಕ್ಷೆಗಳನ್ನು ತುಂಬ್ಕೊತಾ ಹೋಗಬಾರ್ದು ಅನ್ನುವಂಥದ್ದು. ಸೊ ಇದೇ ರೀತಿಯಲ್ಲಿ ಬದುಕಿದಂಥವರು ಡಿ ವಿ ಜಿ ಅವರು.
ಸಾರ್ಥಕತೆ, ತನ್ನ ಜೀವನಕ್ಕೆ ತನ್ನ ಏನು ಮೊತ್ತ ಇದೆಯೋ ಆ ಮೊತ್ತದಿಂದಲೇ ಬದುಕೋಬೇಕು ಅನ್ನೋ ಒಂದು ಆದರ್ಶ ವ್ಯಕ್ತಿಯಾಗಿದ್ದಂತಹ ಅವರಾಗಿದ್ದರು ಡಿ ವಿ ಜಿಯವರು. ಸೊ ಇವರು ಏನು ಜನಸಾಮಾನ್ಯರಿಗೂ ಅನೇಕ ರೀತಿಯಲ್ಲಿ ಸಾರ್ವಜನಿಕ ವಲಯದಲ್ಲೂ ಕೂಡ ಸಹಾಯಕರಾಗಿದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಆಮೇಲೆ ಇವರದೇ ಆದ ಒಂದು ಗೋಖಲೆ ಸಾರ್ವಜನಿಕ ಸಂಸ್ಥೆ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಈ ಅನೇಕ ಮೇಧಾವಿಗಳು, ಹಿರಿಯರು, ಪತ್ರಕರ್ತರು, ಹೀಗೆ ಅನೇಕ ಜನರು ಅಲ್ಲಿ ಕೂತ್ಕೊಂಡು ಆ ವಿಷಯದ ಬಗ್ಗೆ ಚರ್ಚೆಗಳು, ಸಮಾಜದ ಬಗ್ಗೆ ಒಂದು ಹಿತಾಸಕ್ತಿಯ ಮಾತುಗಳನ್ನು ನಡೆಸುವಂತಹ ಸಂಸ್ಥೆ ಅದಾಗಿರುತ್ತೆ. ಸೊ ಇವ್ರನ್ನ ಕನ್ನಡ ಸಾರಸತ್ವ ಲೋಕದ ಭೀಷ್ಮ ಅಂತಲೂ ಕೂಡ ಕರಿತಾ ಹೋಗ್ತಾರೆ. ಭೀಷ್ಮನಿಗೂ ಒಂದು ಆದರ್ಶ ಇತ್ತು ನೋಡಿ. ಭೀಷ್ಮ ಕೊನೆಯವರೆಗೂ ಬ್ರಹ್ಮಚಾರಿಯಾಗಿ ಉಳ್ಕೊತಾ ಹೋಗ್ತಾನೆ. ಸೊ ಭೀಷ್ಮನ ಕಥೆಯನ್ನು ಕೇಳ್ತಾ ಹೋದರೆ ಹೇಗೆ ಒಂದು ರೀತಿಯ ಖುಷಿ ಅಂತಲೂ ಒಂದು ರೀತಿ ಏನೋ ಈಗ ಭೀಷ್ಮ ಅನ್ನೋ ಒಂದು ಆದರ್ಶತೆಯನ್ನು ನಮಗೆ ತುಂಬ್ತಾರೆ ಹೋಗ್ತಾರಲ್ಲ, ಹಾಗೆ ಡಿ ವಿ ಜಿ ಕೂಡ ಇದ್ದಂತಹದ್ದು. ಇರುವುದರೊಳಗೆ ತೃಪ್ತಿಯನ್ನು ಪಟ್ಕೊಂಡು ಬದುಕಬೇಕು ಅನ್ನೋ ಒಂದು ಆದರ್ಶ ಅವರದಾಗಿತ್ತು. ಸೊ ಇವರ ಮನಸ್ಸಿನ ಮೇಲೆ ಅತ್ಯಂತ ಪ್ರಭಾವ ಬೀರಿದಂತಹ ಮಹಾನ್ ವ್ಯಕ್ತಿಗಳಂದರೆ ಅವರ ತಾಯಿಯ ತಾಯಿ ಸಾಕಮ್ಮ ಮತ್ತು ಅವರ ಸೋದರ ಮಾವ ತಿಮ್ಮಪ್ಪ ಅಂತ ಹೇಳಿ, ಅವರು ಈ ಪದ್ಯದೊಳಗೆ ಕೊನೆಯಲ್ಲಿ ಮಂಕುತಿಮ್ಮ ಅಂತ ಹೇಳಿ ಏನು ಅಂಕಿತವನ್ನು ಕೊಟ್ಟಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ಅದರ ತುಂಬ ಪದ್ಯಗಳನ್ನು ಬರೆದಿದ್ದಾರೆ. ಆ ಪದ್ಯಗಳು ಎಲ್ಲವೂ ಕೂಡ ಮನುಷ್ಯನ ಜೀವನಕ್ಕೆ ಒಂದು ಆದರ್ಶವಾಗುವ ರೀತಿಯಲ್ಲಿ ಇರುವಂತಹ ಪದ್ಯಗಳಾಗಿದ್ದಾವೆ. ಸೊ ಅದರಲ್ಲಿ ನನಗೆ ಇಷ್ಟವಾದಂತಹದ್ದು ಈ ಪದ್ಯ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಹೌದಲ್ಲ, ಎಷ್ಟು ಅರ್ಥಗರ್ಭಿತವಾದಂಥ ಈ ಸಾಲುಗಳು ಆದರ್ಶವನ್ನು ರೂಪಿಸ್ಕೊಳ್ಳುವಂಥ ಯಾವುದೇ ವ್ಯಕ್ತಿ ಆದರೂ ಕೂಡ ಇವು ಮನಸ್ಸನ್ನು ಮುಟ್ತಾ ಹೋಗ್ತವೆ. ಸೊ ಎಲ್ಲರಿಗೂ ಅಂದರೆ ಎಲ್ಲರ ಜೀವನಕ್ಕೂ ನಾವು ಒಂದು ಆದರ್ಶವಾಗಿರಬೇಕು. ಕಷ್ಟಗಳಿಗೆ ಸ್ಪಂದಿಸ್ತಾ ಹೋಗಬೇಕು. ಎಂತಹ ಕಷ್ಟಗಳು ಬಂದರೂ ಅದನ್ನ ಫೇಸ್ ಮಾಡ್ತಾ ಹೋಗಬೇಕು. ಇನ್ನೊಬ್ಬರಿಗೆ ಸಹಾಯಕರಾಗಿ ನಿಲ್ಲಬೇಕು. ಮತ್ತು ಯಾವಾಗಲೂ ನಾವು ಚೈತನ್ಯದಿಂದ ಇರಬೇಕು. ನಮ್ಮಲ್ಲಿ ಯಾವುದೇ ಥರ ದುರ್ಬಲತೆಗಳು ಉಂಟಾಗಬಾರ್ದು ಅನ್ನುವಂತಹ ಒಂದು ಚೈತನ್ಯವನ್ನು ತುಂಬುವ ಸಾಲುಗಳು ಇವಾಗಿರುವಂಥದ್ದು. ಹೀಗೆ ಒಂದು ಸಾರ್ಥಕತೆಯ ಬದುಕನ್ನು ಸಾಧಿಸಿದವರು ನಮ್ಮ ಡಿ ವಿ ಗುಂಡಪ್ಪನವರು. ಇದೇ ಸಾರ್ಥಕ ಬದುಕಿನ ಸಾಧಕ.